ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಅಂದರೆ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿರುವಂತಹ ಮಾಡೆಲ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಪೆಷಲ್ ಆಗಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಆ ಮಾಡೆಲ್ ಟೆಸ್ಟ್ಗಳನ್ನು ನೀವು ಸಾಲ್ವ್ ಮಾಡಿದರೆ ಸಾಕು, ಎಲ್ಲ ಮಾಡೆಲ್ ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡಿದರೆ ಸಾಕು, ನೀವು ಮ್ಯಾಥ್ಸ್ ಮತ್ತು ರೀಸನಿಂಗ್ನಲ್ಲಿ 15 ಮ್ಯಾಥ್ಸು 5 ರೀಸನಿಂಗು ಎಲ್ಲವನ್ನ 20ಕ್ಕೆ 20 ಅಂಕಗಳನ್ನು ಗಳಿಸಬಹುದು ಅಂತ ಆಶೆಯೊಂದಿಗೆ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗ್ತದಂತ ಭಾವಿಸ್ತಾ, ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮೊದಲನೇ ಕ್ವಶನ್ ಏನು ಹೇಳ್ತದೆ ಅನ್ನೋದನ್ನು ನೋಡೋಣ. ಹಾಗಾದರೆ ಮೊದಲನೇ ಕ್ವಶನ್, ನೋಡ್ರಿ ಸಿಂಪಲ್ ಇರುವಂಥದ್ದು. ಮೊದಲೇ ಕ್ವಶನ್ ಏನೈತಿ ನೋಡ್ರಿ, -4 ಐತಿ. ಇಲ್ಲಿ ಏನೈತಿ -4. ಹಾಗಾದ್ರೆ ಬರೋದ್ರಿ -4 ಬರೀ ಅವಶ್ಯಕತೆ ಇಲ್ಲ, ಬಟ್ ಇರಲಿ. ನೋಡ್ರಿ ಪ್ಲಸ್ ಮೈನಸ್ ಇದ್ರೆ ಏನು ಮಾಡ್ಬೇಕಪ್ಪ, ಮೈನಸ್ ಮಾಡ್ಬೇಕು. ಪ್ಲಸ್ ಮೈನಸ್ ಇದ್ರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. 7ರಾಗ 3 ಹೋದ್ರೆ ಎಷ್ಟು, 4 ಬಂತು. ಅದರ ದೊಡ್ಡ ಅಂಕಿ ಹಿಂದೆ ಚಿಹ್ನೆ ಏನೈತಿ, ಪ್ಲಸ್ ಐತಿ. ಹಾಗಾದ್ರೆ ಪ್ಲಸ್ ಬರೆದ್ರು ನಡಿತೈತಿ, ಬಿಟ್ಟರು ನಡಿತೈತಿ. ಇಲ್ಲೇನೈತಿ ಮುಂದೆ ಪ್ಲಸ್ ಐತಿ, ಪ್ಲಸ್ ಬರೆದ್ರಿ. -2 ಐತಿ, -2. ಹಾಗಾದ್ರೆ 2ರಾಗ 1 ಹೋದ್ರೆ ಏನು ಬಂತಪ್ಪ, 1 ಬಂತು. 4 4 16 ಪ್ಲಸ್, ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಯ್ತು, ಮೈನಸ್ ಬಂತು. ಇಲ್ಲಿ ನೋಡ್ರಿ -2 1 2, 2 ಮೈನಸ್ ಇಂಟು ಪ್ಲಸ್ ಏನಾಗ್ತದ, ಮೈನಸ್ ಆಗ್ತದ. ಹೌದಾ ಇಲ್ಲೋ? ಹಾಗಾದ್ರೆ 16ರಾಗ -16 ಒಳಗೆ -2 ಕಳಿಬೇಕು. ಮೈನಸ್ ಇದ್ರೆ ಏನು ಮಾಡ್ತೀರಿ, ಪ್ಲಸ್ ಮಾಡ್ತೀರಿ. 16 + 2 ಅಂದ್ರೆ 18. ದೊಡ್ಡ ಅಂಕಿ ಹಿಂದೆ ಚಿಹ್ನೆ ಮೈನಸ್ ಐತಿ. ಹಾಗಾದ್ರೆ ಎಷ್ಟು ಬಂತಪ್ಪ, -18 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಈಸಿ ಆದಂತಹ ಕ್ವಶನ್. ಎರಡನೇ ಕ್ವಶನ್ ನೋಡ್ರಿ, 20 40 60 80ರ ಲಸ ಕಂಡಿಡಿ. ಲಸ ಅಂತಂದ್ರೇನು, ಅತ್ಯಂತ ಸಣ್ಣ ಸಂಖ್ಯೆ. ಅತ್ಯಂತ ಸಣ್ಣ ಸಂಖ್ಯೆ ಏನಾಗಬೇಕಪ್ಪ ಅಂತಂದ್ರೆ ಇವೆಲ್ಲದರಿಂದನೂ ಭಾಗ ಹೋಗ್ಬೇಕು. ಅದಕ್ಕೆ ನಾವೇನಂತ ಹೇಳ್ತೀವಿ, ಲಸ. ನೀವನ್ನೆಲ್ಲ 20 40 60 80 ಅಂತ ಬರ್ಕೊಂತ ಕುಂತ ಅದ್ರದ್ದು ಲಸ ಕಂಡಿಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಲಸ ಹೆಂಗೆ ಕಂಡಿಡ್ಬೇಕು ಅಂತಾನ, ಸಣ್ಣ ಸಂಖ್ಯೆ ಯಾವುದೈತೆ ನೋಡ್ಬೇಕು. ಇದು ಸಣ್ಣ ಸಂಖ್ಯೆ ಐತ್ಲ, ಇದರಿಂದ ಭಾಗ ಆಕತ್ಲೋ ಚೆಕ್ ಮಾಡೋದು. 20ರಿಂದನೂ ಭಾಗ ಆಕತಿ, 40ರಿಂದನೂ ಭಾಗ ಆಕತಿ, 6 4 24, 60ರಿಂದನೂ ಭಾಗ ಆಕತಿ, 8ರಿಂದನೂ ಭಾಗ ಹೋಗ್ತತಿ. ಹಾಗಾದ್ರೆ ಇದ ಏನಾಗಿತ್ತು, ಇದರ ಲಸ ಆಗಿತ್ತು. ಮುಂದಿಂದೇನು ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ, ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿದ್ದರೆ ಸ್ಟಾರ್ ಗುಣಾಕಾರವನ್ನು ಪ್ರತಿನಿಧಿಸಿದರೆ AB = BA ಅಂತ ಅಂತಾರೆ. ಹಾಗಾದ್ರೆ AB = BA ಅಂತಂದ್ರೆ ಏನಿದು, 2 × 3 3 × 2ಕ್ಕೆ ಸಮ. ಉಲ್ಟಾ ಪಲ್ಟಾ ಮಾಡಿದಾಗೂ ಅದೇ ಉತ್ತರ ಬರ್ತೈತೆ. ಹಾಗಾದ್ರೆ ನೋಡ್ರಿ 2 3 6 3 2 6. ಈ ಒಂದು ಗುಣಕ್ಕೆ ಏನಂತ ಕರೀತಾರ ಅಂತ ಕೇಳ್ಯಾರ. ಈ ಒಂದು ಗುಣಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಅದಲು ಬದಲು ಮಾಡಿ ಗುಣಾಕಾರ ಮಾಡ್ರೂ ಕೂಡ ಏನು ಬರ್ತೈತಿ, ಅದ ಬಂದ್ರೆ ಆ ಗುಣಕ್ಕೆ ಏನಂತ ಹೇಳ್ತೀವಿ ನಾವು, ಪರಿವರ್ತನೀಯ ಗುಣ ಅಥವಾ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇದನ್ನ ನೀವು ಎಷ್ಟನಂತೆ ಕಲ್ತಿರ್ತೀರಿ, 7th ಕಲ್ತಿರ್ತೀರಿ. ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ಪರೀಕ್ಷೆಯೊಂದರಲ್ಲಿ 10 ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಕೊಟ್ಟರೆ, ಹಾಗಾದ್ರೆ ಎಲ್ಲರದು ಸರಾಸರಿ ಕಂಡಿಡಿ ಅಂತ ಹೇಳ್ಯಾರ. ನೋಡ್ರಿ, ನಾವು ಯೂನಿಟ್ ಡಿಜಿಟ್ ಕೊನೆಯ ಸಂಖ್ಯೆಯನ್ನು ಮಾತ್ರ ಕೂಡಿಸಿ ಕಂಡಿಡು ಮೆಥಡ್ ಹೇಳಿದ್ದೆ. ಆದರೆ ಇಲ್ಲಿ ಬಹಳ ಈಸಿ ಸಂಖ್ಯೆಗಳದಾವೆ. ಅದಕ್ಕೋಸ್ಕರ ಡೈರೆಕ್ಟಾಗೆ ಮಾಡಿಬಿಡೋಣ. ಹೆಂಗೆ ನೋಡ್ರಿ, ನಾವು ಸರಾಸರಿ ಹೆಂಗೆ ಕಂಡುಹಿಡಿತೀವಿ, ಎಲ್ಲವನ್ನ ಕೂಡಿಸ್ತೀವಿ, ಎಷ್ಟು ಸಂಖ್ಯೆ ಇರ್ತಾವೆ ಅದರಿಂದ ಭಾಗಿಸ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಸರಾಸರಿ. ಹಾಗಾದ್ರೆ ನೋಡ್ರಿ, 7 1 7 7 2 14 7 3 21 7 4 28 28 2 30, ಇದು 40 45 45 54 63 67 ಎಲ್ಲ ಕೂಡಿಸಿದ್ರೆ ಎಷ್ಟು ಬಂತಪ್ಪ, 67. ಎಷ್ಟು ಸಂಖ್ಯೆ ಅದಾವು, 10 ಸಂಖ್ಯೆ ಅದಾವ. 10ರಿಂದ ಭಾಗಿಸೋದು. 10ರಿಂದ ಭಾಗಿಸೋದು ಅಂದ್ರೆ ಏನು, ಕೆಳಗೆ 1 0 ಇದ್ರೆ ಬಲಗಡೆಯಿಂದ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಅದರ ಉತ್ತರ ಆಗಿರ್ತದ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಕ್ವಶನ್ ಐತಿ. ನೆಕ್ಸ್ಟ್ ಕ್ವಶನ್ನ ಟ್ರೈ ಮಾಡಬೇಕು. ನೋಡ್ರಿ ಏನದ, ರಮಾ 3 ಸೆಮಿಸ್ಟರ್ ಪರೀಕ್ಷೆಗಳಲ್ಲಿ 100ಕ್ಕೆ 60 ಅಂಕ 40 ಅಂಕ 70 ಅಂಕಗಳನ್ನು ಗಳಿಸಿದಾಳೆ. 100ಕ್ಕೆ 60 ಮಾರ್ಕ್ಸ. ಈಗ ಇದ್ರಾಗ ಎರಡನೇದ್ರಾಗ 40 ಮಾರ್ಕ್ಸ, ಮೂರನೇದ್ರಾಗ 70 ಮಾರ್ಕ್ಸನ್ನು ತಗೊಂಡಾಳೆ.
ಈ ಪರೀಕ್ಷೆಗಳಲ್ಲಿ ನೀಡಲಾದ ಪ್ರಾಮುಖ್ಯತೆ ಹೆಂಗೈತಪ್ಪ ಅಂದ್ರೆ ಮೊದಲೇ ಪರೀಕ್ಷೆದೊಳಗಿಂದ ಎಷ್ಟು ಪರ್ಸೆಂಟ್ ಹಿಡಿತಾರೋ ಅವರು 25% ಹಿಡಿತಾರೆ. ಎರಡನೇ ಪರೀಕ್ಷೆಯೊಳಗಿಂದ ಎಷ್ಟು ಪರ್ಸೆಂಟ್ ಹಿಡಿತಾರೋ 25% ಹಿಡಿತಾರೆ. ಮೂರನೇ ಪರ್ಸೆಂಟ್ ಒಳಗಿಂದ ಎಷ್ಟು ಹಿಡಿತಾರೋ 50%. ನಿಮಗೆಲ್ಲರಿಗೂ ಇದರ ಬೆಲೆಗಳು ಗೊತ್ತಿದ್ರೆ ಡೈರೆಕ್ಟಾಗಿ ಓರಳಿನ ಮಾಡ್ಕೋಬೋದು. 25% ಅಂದರೆ ಏನು, 1/4. 25% ಅಂದರೆ ಏನು, 1/4. 50% ಅಂದರೆ ಏನು, 1/2. ಹಾಗಾದ್ರೆ ಏನು, ಡೈರೆಕ್ಟ್ 4ರಿಂದ ಭಾಗಿಸಿದ್ರೆ ಇದ್ರ ಬೆಲೆ ಬರ್ತದ, ಡೈರೆಕ್ಟ್ 4ರಿಂದ ಭಾಗಿಸಿದ್ರು ಇದ್ರ ಬೆಲೆ ಬರ್ತದ, 2ರಿಂದ ಭಾಗಿಸಿದ್ರೆ ಇದ್ರ ಬೆಲೆ ಬರ್ತದ. ಇದನ್ನೆಲ್ಲ ಮಾಡಿ ಕೂಡಿಸಿದ್ರು ಒಳ್ಳೇದು, ಡೈರೆಕ್ಟ್ ಆಗೇ ಬರ್ತದ. ಮೊದಲೇಕ್ ಇದನ್ನ ಹೇಳ್ತೀನಿ, ಆಮೇಲೆ ಬೇಸಿಕ್ನು ಹೇಳ್ತೀನಿ ತಿಳ್ಕೊರಿ. 4ರಿಂದ ಭಾಗಿಸಿದ್ರೆ ಎಷ್ಟು ಬಂತ, 15 ಬಂತು. ಇದನ್ನ 4ರಿಂದ, ಇಲ್ಲಿ 4 ಐತೆ ಹೌದಲ್ಲ, 4ರಿಂದ ಭಾಗಿಸಿದ್ರೆ ಎಷ್ಟು ಬಂತ, ಇದ್ರದ್ದು 10 ಬಂತು. ಪ್ಲಸ್ ಇದನ್ನ ಅರ್ಧ, 2ರಿಂದ ಭಾಗಿಸು ಅಂದ್ರೆ ಏನು, ಅರ್ಧ ಮಾಡೋದು. ಅರ್ಧ ಅಂದ್ರೆ ಎಷ್ಟು ಬಂತು, 35. ಎಲ್ಲ ಕೂಡಿಸ್ರೆ ಎಷ್ಟು ಆಯ್ತು, 35, 40, 50 ಪ್ಲಸ್ 10 ಅಂದ್ರೆ 60. ಆಪ್ಷನ್ ಯಾವುದು, 4 ಕರೆಕ್ಟ್ ಆನ್ಸರ್ ಆಗಿತ್ತು. ಸರ್ ಇದೆಲ್ಲ ನಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಏನು ಮಾಡ್ಬೋದು, ಇನ್ನೊಂದು ಮೆಥಡ್ ಅಂದ್ರೆ 60 ಇತ್ತು, ಮೊದಲೇದು 60 ಮಾರ್ಕ್ಸ್ ಬರ್ಕೊಂಡ್ರಿ. ಇದ್ರದ್ದು ಎಷ್ಟು ಪರ್ಸೆಂಟ, 25%. 25% ಅಂದ್ರೆ ಏನು, 25/100. ಮುಗಿತಾ ಇದ್ರ ಕೆಲಸ. ನೆಕ್ಸ್ಟ್ ಎರಡನೇದು ನೋಡ್ರಿ, ಎರಡನೇದು 40. 40ರದ್ದು ಎಷ್ಟು ಪರ್ಸೆಂಟ್ ತೊಗೋಬೇಕು, 25%. ಹಾಗಾದರೆ 25% ಬರುತ್ತೆ. ನೆಕ್ಸ್ಟ್ ಮೂರನೇದು 70 ಅಂಕ ಅದು, 70. ಇದ್ರದ್ದು ಎಷ್ಟು ಪರ್ಸೆಂಟ, 50%. 50% ಅಂದ್ರೆ 50/100. ಓಕೆ ರೈಟ್. ನೋಡ್ರಿ ನಿಮ್ಗೆ ಎಲ್ಲೆಲ್ಲಿ ಕಡ್ತಾ ಹೊಡಿಬೇಕು ಅನ್ಸುತ್ತೆ ಅಲ್ಲೆಲ್ಲಿ ಹೊಡ್ರಿ. 0ಯಿಂದ 0 ಹೋತು, 5 2ಲೇ 5 5ಲೇ, 2 1ಲೇ 2 3ಲೇ. ಓಕೆ 5 3ಲೇ ಎಷ್ಟು ಬಂತ, 15. ಇಲ್ಲೂ ಅಷ್ಟ ಬಂದಿತ್ತು ಹೌದಲ್ಲ, ರೈಟ್. ಇಲ್ಲಿ ನೋಡ್ರಿ 22ಲೇ 25ಲೇ, 5 1ಲೇ 5 5ಲೇ, 5 2ಲೇ 10. ಇಲ್ಲಿ ಅಷ್ಟ ಬಂದಿತ್ತು ಹೌದಲ್ಲ, ರೈಟ್. ನೆಕ್ಸ್ಟ್ 0ಯಿಂದ ಈ 0 2 0ಯಿಂದ 2 0 ಹೋತು, 7 5ಲೇ 35. ಇಲ್ಲೂ ಅಷ್ಟ ಬಂದಿತ್ತು ಹೌದಲ್ಲ. ಹಾಗಾದ್ರೆ ಎಲ್ಲ ಕೂಡಿಸಿದ್ರೆ ಎಷ್ಟು ಬಂತಪ್ಪ, 60 ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. ಈ ಕ್ವಶನ್ ನೋಡ್ರಿ ಏನೈತಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಮಾನವಾಗಿಲ್ಲ ಅಂತ ಕೇಳ್ತಾರೆ, ಅಂದ್ರೆ ತಪ್ಪಿರುವಂಥದ್ದು. 5% ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೈತಿ 1/20. ಮೊದಲೇಕ ಡೈರೆಕ್ಟ್ ಹಂಗಾರ ಇದು ಸರಿ ಐತಿ ಅಂತ ನಾವು ಅನ್ಕೋಬಹುದು. ಎರಡನೇದು 20% ಅಂದ್ರೆ ಏನ್ರಿ, 1/5. ಇದು ಏನೈತಿ, ಸರಿ ಐತಿ, ನಮಗೆ ಗೊತ್ತದ. 30% ಅಂತಂದ್ರೆ ಏನು ಬರ್ತೈತಿ ಹೇಳ್ರಿ, 3/10 ಬರ್ತೈತಿ. ಇದನ್ನ ನೋಡ್ರಿ 2/5 ಐತಿ. ಹಾಗಾದ್ರೆ ಇದ ತಪ್ಪು. ನಮ್ಮ ಉತ್ತರ ಯಾವುದಪ್ಪ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ನಮಗೆ ಗೊತ್ತಿಲ್ರಿ ಸರ್ ಇದ್ರ ಬೆಲೆಗಳು ಅಂತಂದ್ರೆ ಗೊತ್ತು ಮಾಡ್ಕೋಬಹುದು. 5% ಅಂದ್ರೆ ಏನು, 5/100. 5 1ಲೇ 5 20ಲೇ ಅದೈತೆ ಹೌದಲ್ಲ ಇಲ್ಲಿ, ರೈಟ್. ಹಾಗಾದ್ರೆ ಇದು ಕರೆಕ್ಟ್ ಅದ. 20% ಅಂದ್ರೆ ಏನು, 20/100. 21ಲೇ 25ಲೇ, 1/5 ಐತಿ, ನಮ್ಮದು 1/5 ಬಂದೈತಿ. ಹಾಗಾದ್ರೆ ಇದು ಕರೆಕ್ಟ್ ಅದ. 30% ಅಂದ್ರೆ ಏನು, 30/100. 10ರಿಂದ 10 ಹೋತು, 3/10 ಬರಬೇಕಾಗಿತ್ತು. ಇಲ್ಲಿ ನೋಡ್ರ ಬೇರೆ ಬಂದೈತಿ, ಅದಕ್ಕೆ ಏನಾಯ್ತಪ್ಪ, ಮೂರನೇ ಕ್ವಶನ್ ತಪ್ಪಾಗಿರುವಂಥದ್ದು, ರೈಟ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಸೋನಾಲಿ ತಿಂಗಳಿಗೆ 45,000 ರೂಪಾಯಿ ಗಳಿಸುತ್ತಾಳೆ. ಓಕೆ, ಅವಳು ತಿಂಗಳಿಗೆ 25,000 ಖರ್ಚು ಮಾಡುತ್ತಾಳೆ. ಓಕೆ, 45,000 ರೂಪಾಯಿ ಗಳಿಸ್ತಾಳು, 25,000 ರೂಪಾಯಿ ಖರ್ಚು ಮಾಡ್ತಾಳೆ ಮತ್ತು ಉಳಿದದ್ದನ್ನು ಉಳಿಸುತ್ತಾಳೆ, ಅಂದ್ರೆ ತನ್ನ ಕಡೆ ಉಳಿದದ್ದನ್ನು ಇಟ್ಕೊಂಡ್ಬಿಡ್ತಾಳೆ. ಅವಳ ಮಾಸಿಕ ಆದಾಯ ಮತ್ತು ಮಾಸಿಕ ಉಳಿತಾಯದ ಅನುಪಾತ ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ ಆಕಿ ಆದಾಯ ಮತ್ತು ಉಳಿತಾಯದ ಅನುಪಾತ ಕಂಡುಹಿಡಿಬೇಕು ನಾವು. ಆದಾಯ ಎಷ್ಟೈತಿ, 45,000. ಮುಂದಿನ 0 ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಇಲ್ಲೂ 3 0 ಅದಾವ, ಅಲ್ಲೂ 3 0 ಇರ್ತಾವೆ. ಇಲ್ಲ ಬರೆದ ಬಿಡ್ತೀನಿ ನೋಡ್ರಿ, ಕನ್ಫ್ಯೂಸ್ ಆಗಬೇಡ್ರಿ. ಓಕೆ, ಹಾಗಾದ್ರೆ ಇದು ಆದಾಯದ್ದಾಯ್ತು. ಇನ್ನು ಎತ್ತರದ್ದು ಬೇಕು ನಮಗೆ ಉಳಿತಾಯ. 45,000 ರೂಪಾಯಿ ಒಳಗೆ 25,000 ರೂಪಾಯಿ ಖರ್ಚ ಮಾಡತ್ತಾಳಂದ್ರೆ ಉಳಿಸಿರ್ತಾಳೆ ಅಷ್ಟಕ್ಕಿ 20,000 ಉಳಿಸಿರ್ತಾಳೆ ಹೌದಿಲ್ಲ. ಹಾಗಾದ್ರೆ ಏನು ಮಾಡ್ತೀರಿ, ಅನುಪಾತ ಅಂದ್ರೆ ಏನು ಮಾಡೋದು, ಇದ್ರೊಳಗೆ ಕಾಮನ್ ಇದ್ದದನ್ನ ಕಟ್ತಾ ಹೊಡಿದು. 3 0ಯಿಂದ ಲಾಸ್ಟ್ನೇದು 3 0 ಅದು 5ರಿಂದ ಹೋಗತ್ತೆ ನೋಡ್ರಿ. 5 9ಲೇ 45, 5 4ಲೇ 20. ಹಾಗಾದ್ರೆ ಎಷ್ಟು ಬಂತಪ್ಪ, 9:4 ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ, ಸಾಲ್ವ್ ಮಾಡಿ. ಏನು ಕಂಡುಹಿಡಿಬೇಕಿಲ್ಲಿ, ಏನ ಬೆಲೆ ಅಂದರೆ ಎ 4ನೇ ಅನುಪಾತದೊಳಗೆ. ನಾನು ಇನ್ನೇ ಹೇಳಿದ್ ನಿಮಗೆ, ಈ ಮಧ್ಯದಲ್ಲಿರುವಂಥ 2 ಸಂಖ್ಯೆ ಗುಣಕಾರಕವ, ಕೋಣೆಯಲ್ಲಿರುವಂಥ 2 ಸಂಖ್ಯೆ ಗುಣಕಾರಕವ. ಹಾಗಾದ್ರೆ ಈಗ ಯಾವುದನ್ನ ಕೊಟ್ಟಿರ್ತಾರಲ್ಲ ಕಂಪ್ಲೀಟ್ ಅದನ್ನ ಮ್ಯಾಲೆ ಬರ್ಕೋರಿ, ಯಾವ್ದು ಅರ್ಧ ಇರ್ತೈತಲ್ಲ ಅದನ್ನ ಕೆಳಗಿಂದ ಭಾಗಿಸ್ಬಿಡ್ರಿ. 7 × 24
7 ಇಂಟು 24 ಡಿವೈಡೆಡ್ ಬೈ ಇಲ್ಲಿ 3 ಐತಿ 3ಲೇ ಭಾಗಿಸಿ 3 1ಲೇ 3 8ಲೇ 8 7ಲೇ 56. ನೀವು ಸ್ವಲ್ಪ ಹುಷಾರಿದ್ರಿ ಅಂತಂದ್ರೆ ಡೈರೆಕ್ಟ್ 3 1ಲೇ 3 8ಲೇ 8 7ಲೇ 56 ಇಷ್ಟನ್ನು ಓರಲಿ ಮಾಡ್ಕೋಬಹುದಾಗಿತ್ತು. ರೈಟ್. ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ ಏನು ಹೇಳತೈತಿ. ಸರಳ ಬಡ್ಡಿ ಪ್ರಶ್ನೆ ಇದೆ. 2200ಕ್ಕೆ ವಾರ್ಷಿಕ 5% ಬಡ್ಡಿ ದರದಲ್ಲಿ 5 ವರ್ಷಗಳವರೆಗೆ ಆಗುವ ಸರಳ ಬಡ್ಡಿ ಎಷ್ಟು? ನಾ ಡೈರೆಕ್ಟ್ ಮಾಡೋ ಮೆಥಡ್ ಹೇಳಿದ್ ನಿಮ್ಗೆ, ಹೌದಲ್ಲ? ಹಾಗಾದ್ರೆ 1 ವರ್ಷಕ್ಕೆ 5% ಅಂದ್ರೆ 5 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆತಪ್ಪ? 25% ಬಡ್ಡಿ ಬರಬೇಕು, ಹೌದಲ್ಲ? ಹಾಗಾದ್ರೆ 2200ದು 25% ಹೆಂಗೆ ತಗೋತೀರಿ ನಾವು? 2200ದು ನೋಡ್ರಿ, 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಇದು 10% ಆಕತಿ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಇದು 1% ಆಕತಿ. ಹಾಗಾದ್ರೆ 1% ಅಂದ್ರೆ 22, 25% ಅಂದ್ರೆ 25 2ಲೇ 50, 25 2ಲೇ 50 ಪ್ಲಸ್ 5 ಅಂದ್ರೆ 550. ಓರಲಿ ಮಾಡ್ಬೋದು ಈ ಕ್ವಶನ್ ಅನ್ನ. ಇಲ್ಲ ನಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ಸೂತ್ರ ಐತಿ, PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಈ ಸೂತ್ರ ಗೊತ್ತೈತಿಲ್ಲ ನಿಮಗೆ? ಗೊತ್ತೈತಿ. ಪಿ ಅಂದ್ರೆ ಅಸಲು 2200 ಗುಣಿಸು ಸಮಯ ಕೊಟ್ರ 5 ವರ್ಷ 5, ಬಡ್ಡಿ ದರ ಕೊಟ್ರ 5 5 ಭಾಗಿಸು 100. 2 0 ಇಂದ 2 0 ಹೋದು, 5 5ಲೇ 25, 25 2ಲೇ 50, 25 2ಲೇ 50 ಪ್ಲಸ್ 5 ಅಂದ್ರೆ 55. ನೋಡ್ರಿ ಇಲ್ಲೂ ಇಷ್ಟ ಬರ್ತೈತೆ, ಹೌದೋ ಇಲ್ಲ? ಬಟ್ ಯಾಕೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಬೇಕು? ನಾವು ಡೈರೆಕ್ಟಾಗಿ ಓರಲಿ ಸಾಲ್ವ್ ಮಾಡ್ಬೋದು. ಓಕೆ, ಇಲ್ಲಿ ಏನು ಕೊಟ್ರ? ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ರ. ಹಾಗಾದ್ರೆ ಸ್ಥಿರ ದೂರಕ್ಕೆ ಸಮಯ ಮತ್ತು ವೇಗ ವಿಲೋಮಾನುಪಾತದಲ್ಲಿರ್ತಾವ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವಾಗಲೂ ಸ್ಪೀಡ ಮತ್ತು ಟೈಮ್ ಎರಡು ಏನಿರ್ತಾವು? ಉಲ್ಟಾ ಪಲ್ಟಿ ಇರ್ತಾವ, ಹೌದಿಲ್ಲ? ಯಾಕಂದ್ರೆ ಸ್ಪೀಡ್ ಹೆಚ್ಚಾತಂದ್ರೆ ಟೈಮ್ ಕಡಿಮೆ ತಗೋತೈತಿ, ಟೈಮ್ ಹೆಚ್ಚಾತಂದ್ರೆ ಸ್ಪೀಡ್ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ಉಲ್ಟಾ ಪಲ್ಟಾ ಇರ್ತಾವ. ಹಾಗಾದ್ರೆ ಇದು ಸರಿ ಅದ. ನಮಗೇನು ಬೇಕು? ತಪ್ಪು ಬೇಕು. ಸ್ಥಿರ ವೇಗಕ್ಕೆ ಸಮಯ ಮತ್ತು ದೂರ ವಿಲೋಮ ಇಲ್ಲ. ಸಮಯದೊಂದಿಗೆ ಸಮಯ ಹೆಚ್ಚಾದ್ರೆ ದೂರನು ಏನಾಕತಿ? ಹೆಚ್ಚಾಕತಿ. ವೇಗ ಹೆಚ್ಚಾದ್ರೆ ದೂರನು ಏನಾಗ್ತದ? ಹೆಚ್ಚಾಗ್ತದ. ಹಾಗಾದ್ರೆ ಇದು ಉಲ್ಟಾ ಹೆಂಗಾಗಕ್ಕೆ ಸಾಧ್ಯ ಐತಿ? ವಿಲೋಮ ಅಂತಂದ್ರೆ ಏನು? ಉಲ್ಟಾ ಪಲ್ಟಾ ಇರ್ತೈತಂತ. ಹಾಗಾದ್ರೆ ಉಲ್ಟಾ ಪಲ್ಟಾ ಆಗಕ್ಕ ಸಾಧ್ಯವಿಲ್ಲ. ನಾವು ನಾರ್ಮಲಿ ವಿಚಾರ ಮಾಡ್ಬೋದಲ್ಲ, ನಾವು ಭಾಳ ಟೈಮ್ ತೊಗೊಂಡಿವಿ ಅಂತಂದ್ರೆ ಭಾಳ ದೂರ ಹೋಗಿರ್ತೀವಿ, ಅಥವಾ ಭಾಳ ಹೆಚ್ಚು ಸ್ಪೀಡ್ಲಿ ಹೋಗಿದ್ವಿ ಅಂದ್ರೆ ಭಾಳ ದೂರ ಹೋಗಿರ್ತೀವಿ. ಹಾಗಾದ್ರೆ ಇದು ಉಲ್ಟಾ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾವುದು ತಪ್ಪಾಗಿತ್ತು? ಆಪ್ಷನ್ 2 ತಪ್ಪಾದ ಉತ್ತರ ಆಗಿತ್ತು. ಆದ್ರೆ ನಮಗೀಗ ಅದ ಕರೆಕ್ಟ್ ಆನ್ಸರ್. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಎ ಪ್ಲಸ್ ಬಿ ಎ ಮೈನಸ್ ಬಿ. ಇಲ್ಲಿ ನೋಡ್ರಿ, ಇದು ಎರಡನೇ ಇದ ಆಪ್ಷನ್ ಒಳಗೆ ಇದನ್ನು ಡಿವೈಡ್ ಮಾಡಿ. ಓಕೆ, ಒಂದು ಇಂಗ್ಲೀಷ ಒಂದು ಕನ್ನಡ ಇರ್ತದೆ ಅಂತ ಅವಕಾಶ. ಓಕೆ, ಕನ್ಫ್ಯೂಸ್ ಆಗಬೇಡ್ರಿ. ಎ ಪ್ಲಸ್ ಬಿ ಎ ಮೈನಸ್ ಬಿ, ಈ ಸೂತ್ರ ಏನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಫಸ್ಟ್ ಈಸಿ ಫಾರ್ಮುಲಾ, ಹೌದಲ್ಲ? ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದ್ರೆ ಏನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದ್ರೆ ಇದು ಯಾವುದು ಕರೆಕ್ಟ್ ಆನ್ಸರ್? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ ಇರುವಂಥದ್ದು. ರೈಟ್. ಈ ಕ್ವಶನ್ ಸಾಲ್ವ್ ಮಾಡ್ರಿ, ಆನ್ಸರನ್ನು ಹೇಳ್ರಿ. 4 ಗುಣಿಸಿ ಫಸ್ಟ್ ಬ್ರಾಕೆಟನ್ನು ಗುಣಾಕಾರ ಮಾಡ್ರಿ. 4 3ಲೇ 12 ಎಕ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದರಿಂದ ಒಮ್ಮೆ ಇದಕ್ಕೆ ನಡಕ್ಕೆ ಮೈನಸ್ ಐತಿ, ಮೈನಸ್ 4 1ಲೇ 4 ಮುಗಿತಾ ಈಚೆ ಕಡೆದ. ಈಗ ಇಲ್ಲಿ ನೋಡ್ರಿ, 22 ಎಕ್ಸ್ ಮೈನಸ್ 4 ಭಾಗಿಸು 3 ಐತಿ, ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಇದನ್ನ ಈ ಕಡೆ ತೊಗೊಂಬರ್ರಿ, ಇದನ್ನ ಈ ಕಡೆ ತೊಗೊಂಬರ್ರಿ. ಯಾಕೆ? ಇದು ಮೈನಸ್ 4 ಭಾಗಿಸು 3 ಈ ಕಡೆ ಬಂದ್ರೆ ಏನಾಕತಿ? ಪ್ಲಸ್ 4 ಭಾಗಿಸು 3 ಮೈನಸ್ 4 ಆತ, ಹೌದಾ? ಹಾಗಾದ್ರೆ ಈ ಪ್ಲಸ್ ಒಳಗಿದ್ದದ್ದು 12 ಎಕ್ಸ್ ಈ ಕಡೆ ಬಂದ್ರೆ ಏನಾಕತಿ? ಮೈನಸ್ ಆಕತಿ. ಹಾಗಾದ್ರೆ ಇಲ್ಲಿ 22 ಎಕ್ಸ್ ಒಳಗೆ ಈ ಪ್ಲಸ್ 12 ಎಕ್ಸ್ ಇದ್ದದ್ದು ಈ ಕಡೆ ಬಂದ್ರೆ ಮೈನಸ್ 12 ಎಕ್ಸ್ ಆಯ್ತು. 22 12 ಹೋದ್ರೆ ಎಷ್ಟು ಬಂತಪ್ಪ? 10 ಎಕ್ಸ್ ಆಯ್ತು. ನೋಡ್ರಿ, ನಾನು ನಿಮ್ಗೆ ಹೇಳಿದ್ದೀನಿ, ಇದನ್ನು ಇಲ್ಲಿ ಗುಣಿಸಿ ಡೈರೆಕ್ಟ್ ಮಾಡ್ಕೋಬಹುದು. ಬಟ್ ಗೊತ್ತಿಲ್ಲದವರಿಗೆ ಪೂರ್ತಿ ಬೇಸಿಕ್ಕಿಂದ ಹೇಳ್ತನು. ಭಿನ್ನ ರಾಶಿಗಳನ್ನು ಕೂಡಿಸ್ಬೇಕು, ಕಳಿಬೇಕಂದ್ರೆ ಛೇದ ಏನಿರ್ಬೇಕು? 2 ಸಮ ಇರ್ಬೇಕು. ಹಾಗಾದ್ರೆ ಇಲ್ಲಿ 3 ಐತಂದ್ರೆ ಇಲ್ಲೂ ಏನಾಗಬೇಕು? 3 ಆಗ್ಬೇಕು. ಕೆಳಗೆ 3ಲೇ ಭಾಗಿಸಿರಿ ಅಂದ್ರೆ ಮ್ಯಾಗ ಏನು ಮಾಡ್ತೀರಿ? 3ರಿಂದ ಗುಣಿಸ್ತೀರಿ. ಹಾಗಾದ್ರೆ ನೋಡ್ರಿ, 4 3ಲೇ 12 ಬರ್ದ ತೋರಿಸ್ತೀನಿ. 4 3ಲೇ 12, ಇಲ್ಲಿ ಮೈನಸ್ ಐತಿ, 4 ಐತಿ, ಕೆಳಗಡೆ ಏನು ಬಂತಪ್ಪ? 3 ಐತಿ, 3 ಐತಿ. ಹಾಗಾದ್ರೆ ಕೆಳಗೆ ಏನು ಬಂತು? 3. 4 3ಲೇ 12, 4 1ಲೇ 4 ಜಾಗದಾಗ 4, ಹೌದಾ? ಹಾಗಾದ್ರೆ ಪ್ಲಸ್ ಮೈನಸ್ ಇದ್ರೆ ಏನು ಮಾಡ್ತೀರಿ? ಮೈನಸ್ ಮಾಡ್ತೀರಿ. 12ರಾಗ 4 ಹೋದ್ರೆ 8, ದೊಡ್ಡ ಅಂಕಿ ಹಿಂಚಿನ ಏನೈತಪ್ಪ? ಮೈನಸ್ ಐತಿ, ಮೈನಸ್ ಬರದ್ರಿ. ರೈಟ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 10 ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಏನಾಕತಿ? ಭಾಗಾಕಾರ ಆಕತಿ. 10 × 3 ಅಂದ್ರೆ ಏನಾಕತಿ? 30.
ಡಿವೈಡೆಡ್ ಬೈ 30 ಕಡ್ತಾ ಬಿಡ್ರಿ 2 4 2 5 15. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದರೆ ಈ ಸ್ಟೆಪ್ಸ್ಗಳನ್ನು ಆರಿಸಬಹುದು. ಬಟ್ ಎಲ್ಲರಿಗೂ ತಿಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಪ್ರತಿಯೊಂದು ಪಾಯಿಂಟನ್ನು ತಿಳಿಸಿ ಹೇಳಿದ್ದೀನಿ. ಓಕೆ, ರೈಟ್. ನೆಕ್ಸ್ಟ್, ಶೃಂಗಾಭಿಮುಖ ಕೋನಗಳು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಯಾವಾಗಲೂ ಎಷ್ಟು ಡಿಗ್ರಿ ಹೊಂದಿರ್ತವ ಅಂತ ಕೇಳ್ತಾರೆ, ಅಥವಾ ಸಮವಾಗಿರ್ತವ, ಪೂರಕವಾಗಿರ್ತವ ಅಂತ ಕೇಳ್ತಾರೆ. ಹಾಗಾದರೆ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಏನಾಗಿರ್ತವ? ಸಮನಾಗಿರ್ತವ. ಓಕೆ, ಅದರ ಒಂದು ಸ್ವಲ್ಪ ಇದ್ರೊಳಗೆ ಯಾವುದ್ರ ಬಗ್ಗೆ ಅಂತಂದ್ರೆ ಇವನ್ನ ಕೊಡಬೇಕಾಗಿತ್ತು. ಏನು ಅದರೊಳಗೆ ಎರಡು ಏನು ಸಮಾಂತರ ರೇಖೆಯೊಳಗೆ ಒಂದು ಛೇದಕ ರೇಖೆ ಬಂದಿದ್ರೆ ಅಂತ ಕೆಲಸ ಏನಾದರೂ ಒಂದು ಕೊಡಬೇಕಾಗಿತ್ತು. ಐ ಥಿಂಕ್ ಈ ಕ್ವಶನ್ ಸ್ವಲ್ಪ ಏನೈತಿ ಮಿಸ್ಟೇಕ್ ಇರುವಂಥದ್ದು. ಬಟ್ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದು ಏನಂತ ಹಾಕ್ಬೋದು? ಸಮನಾಗಿರ್ತಾವಂತ ಹಾಕಬಹುದು. ಓಕೆ, ರೈಟ್. ನೆಕ್ಸ್ಟ್, ನಿಯಮಿತ ಅಷ್ಟಭುಜಾಕೃತಿಯ ಆಕ್ಟಾಗೋನ್. ಅಷ್ಟಭುಜಾಕೃತಿ ಅಂದ್ರೆ 8 ಬಾಹುಗಳನ್ನು ಹೊಂದಿರುವಂಥದ್ದು. ಅಷ್ಟ ಅಂದ್ರೆ ಏನು? 8 ಬಾಹುಗಳನ್ನು ಹೊಂದಿರುವ ಸುತ್ತಳತೆ 6400 ಮೀಟರ್ ಆಗಿದೆ. ಒಂದು ಬಾಹುವಿನ ಉದ್ದ ಎಷ್ಟು? ಹಾಗಾದ್ರೆ 8 ಬಾಹುವಿಂದು ಕೂಡಿ ಎಷ್ಟೈತಿ ಸುತ್ತಳತೆ ಅಂದ್ರೆ ಏನು? ಎಲ್ಲ ಬಾಹುಗಳನ್ನು ಕೂಡಿಸಿದಾಗ ಬರುವಂಥದ್ದು. ಹಾಗಾದ್ರೆ ಎಲ್ಲ ಬಾಹುಗಳನ್ನು ಕೂಡಿಸಿದಾಗ ಎಷ್ಟು ಬಂದೈತಿ? 6400. ಹಾಗಾದ್ರೆ ನಾವು ಒಂದು ಬಾಹುವಿಂದ ಕಂಡುಹಿಡಿಬೇಕು. 8 ಬಾಹುಗಳದ್ದು ಕೂಡಿ 6400 ಐತಂದ್ರೆ ಒಂದು ಬಾಹುವಿಂದ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ? 8ರಿಂದ ಭಾಗಿಸ್ತೀರಿ. 8 8 64. ಹಾಗಾದರೆ ಒಂದೊಂದು ಬಾಹು ಎಷ್ಟು ಮೀಟರ್ ಅದಾವ? 800 ಮೀಟರ್ ಇರುವಂಥದ್ದು. ರೈಟ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಚೌಕವೊಂದರ ಸುತ್ತಳತೆಯು ಆಯತದ ಸುತ್ತಳತೆಗೆ ಸಮನಾಗಿದೆ. ಈ ಚೌಕ ಮತ್ತು ಆಯತ ಎರಡರದ್ದು ಸುತ್ತಳತೆ ಅಂದ್ರೆ ಸುತ್ತಲೂ ಇರುವಂತಹ ಅಳತೆ ಏನೈತೆ ಅಂತ ಹೇಳ್ತಾರೆ ಅವರು? ಸಮ ಆಯ್ತು ಅಂತ ಹೇಳ್ತಾರೆ. ಆಯತದ ಬಾಹುಗಳು 20 ಮೀಟರ್ 40 ಮೀಟರ್. ಆಯತದ ಬಾಹು 20 ಇದ್ರೆ ಇದು ಎಷ್ಟು ಐತೆ ಅಂತ ಹೇಳ್ತಾರೋ? 40. ಉದ್ದ 40, ಅಗಲ 20 ಐತೆ ಅನ್ಕೋರಿ. ಹಾಗಾದ್ರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕು. ಚೌಕದ ವಿಸ್ತೀರ್ಣ ಹೆಂಗೆ ಕಂಡುಹಿಡಿತೀವಿ ನಾವು? ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಅಥವಾ ಬಾಹು ಸ್ಕ್ವೇರ್ ಅಂತ ಹೇಳ್ತೀವಿ. ಹಾಗಾದ್ರೆ ಒಂದು ಬಾಹುವಿನ ಸ್ಕ್ವೇರ್ ಮಾಡಿದ್ರೆ ನಮಗೆ ಏನು ಸಿಗ್ತೈತಿ? ಬಾಹುವಿನ ವಿಸ್ತೀರ್ಣ ಸಿಗ್ತದೆ. ಹಾಗಾದ್ರೆ ನಾವೀಗ ಬಾಹು ಎಷ್ಟೈತೆ ಅಂತ ಕಂಡುಹಿಡಿಬೇಕು, ಹೌದಲ್ಲ ಮೊದಲೇಕ? ಹಾಗಾದ್ರೆ ಬಾಹು ಹೆಂಗೆ ಕಂಡುಹಿಡಿತೀರಿ? ಇದ ಸೇಮ್ ಸುತ್ತಳತೆ, ಇದ್ರದ್ದು ಸುತ್ತಳತೆ ಸಮ ಆಯ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಇದ್ರ ಸುತ್ತಳತೆ ಎಷ್ಟೈತೆ ಅಂತ ಮೊದಲು ತಿಳ್ಕೊಬೋದು ನೀವು. ಹೌದಾ? ನಿಮಗೆ ಸೂತ್ರದ ಮುಖಾಂತರ ತಗೋಬಹುದು. ಇಲ್ಲ ಇದು 40 ಇದ್ರೆ ಇದು 40 ಇರ್ತೈತಿ, ಇದು 20 ಇದ್ರೆ ಇದು 20 ಐತಿ ಅಂತ ತಗೋಬಹುದು. ಹೌದಲ್ಲ? ಇದು 20 ಇದ್ರೆ ಇದು 20, ಇದು 40 ಇದ್ರೆ ಇದು 40. 80 ಪ್ಲಸ್ 40 ಅಂತಂದ್ರೆ ಟೋಟಲ್ ಸುತ್ತಳತೆ ಎಷ್ಟಿರ್ತೈತಿ? 120 ಇರ್ತದೆ. ಹಾಗಾದ್ರೆ ಇದ 120 ಮೀಟರ್ ಸೇಮ್ ಸುತ್ತಳತೆ ಚೌಕದ್ದು ಇರ್ತೈತೆ. ಹೌದಲ್ಲ? ಹಾಗಾದ್ರೆ ಒಂದು ಬಾಹುವನ್ನು ತಕ್ಕೋಬೋದಲ್ಲ ನಾವು ಇಲ್ಲಿಂದ? ಚೌಕಕ್ಕೆ ಎಷ್ಟು ಬಾಹು ಇರ್ತಾವ? 4 ಬಾಹು ಇರ್ತಾವ. 4ರಿಂದ ಭಾಗಿಸಿದ್ರೆ ಒಂದು ಬಾಹು ಎಷ್ಟು ಬಂತು? 30 ಬಂತು. ಹಾಗಾದ್ರೆ ವಿಸ್ತೀರ್ಣ ಹೆಂಗೆ ಕಂಡುಹಿಡಿತೀವಿ ನಾವು? ಬಾಹು ಇಂಟು ಬಾಹು. 30 ಇಂಟು 30 ಅಂದ್ರೆ ಎಷ್ಟು ಬರ್ತದೆ? 900 ಬರ್ತದ. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಬಹಳ ಅಂದ್ರೆ ಬಹಳ ಈಸಿ ಕ್ವಶನ್ನ. ಬಟ್ ನಿಮಗೆ ಪ್ರತಿಯೊಂದು ಪಾಯಿಂಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ, ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಓಕೆ, ರೈಟ್. ಹಾಗಾದರೆ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು 15 ಪ್ರಶ್ನೆಗಳು ಎಲ್ಲ ನಿಮ್ಗೆ ಅರ್ಥ ಆಗ್ಯಾವ ಅಂತ ಅನ್ಕೋತೀನಿ. ಇನ್ನು ಮೇಲೆ ಬರುವಂಥವು ಯಾವುವು? 5 ರೀಸನಿಂಗ್ ಪ್ರಶ್ನೆಗಳು. ಇವನ್ನ ನೀವು ಬಹಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ ನೋಡ್ರಿ. ಮರಗಳ ಸಾಲಿನಲ್ಲಿ ಒಂದು ಮರವು ಎಡದಿಂದ 15ನೇ, ಎಡಗಡೆಯಿಂದ ಎಷ್ಟನೇದೈತಿ? 15ನೇದೈತಿ. ಓಕೆ. ಬಲ ತುದಿಯಿಂದ 26ನೇದು, ಬಲ ತುದಿಯಿಂದ ಎಷ್ಟನೇದೈತಿ? ಇದು 26ನೇದೈತಿ. ಹಾಗಾದರೆ ಆ ಸಾಲಿನಲ್ಲಿ ಎಷ್ಟು ಮರಗಳು ಅದಾವ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡ್ಬೇಕು ನೋಡ್ರಿ, ಇದನ್ನು ಡಿಸ್ಟೆನ್ಸ್ ಅನ್ಕೋರಿ. ಇಲ್ಲಿಂದ ಇಲ್ಲಿಗೆ 15, ಇಲ್ಲಿಂದ ಇಲ್ಲಿಗೆ 26. ಹಾಗಾದರೆ ಡಿಸ್ಟೆನ್ಸಿಂದ ನಾವು ಪರ್ಸನ್ಗಳಿಗೆ ಬರಬೇಕಂದ್ರೆ ಒಂದು ಕಡಿಮೆ ಮಾಡೋದು. ಈ ರೀತಿ ಕೊಟ್ರಂದ್ರೆ ಭಾಳ ಸಿಂಪಲ್ಲ. ಎರಡೂ ಕೂಡಿಸ್ರಿ, ಒಂದು ಕಳೆದು ಬಿಡ್ರಿ, ಅಲ್ಲಿಗೆ ಆ ಮರ ಸಿಕ್ಬಿಡ್ತದೆ. ಓಕೆ, ಎಷ್ಟು ಮರ ಅಂತ? ಹಾಗಾದರೆ 26 ಪ್ಲಸ್ 15, 26 ಪ್ಲಸ್ 15 ಅಂದರೆ ಎಷ್ಟು? 41. ಹಾಗಾದರೆ ಅದರೊಳಗೆ ಒಂದು ಕಳೆದ್ರೆ ಎಷ್ಟು ಬಂತಪ್ಪ? 40 ಮರಗಳು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಈ ರೀತಿ ಕೊಟ್ಟರೆ ಏನು ಮಾಡ್ತೀರಿ? ಈ ಕಡೆಯಿಂದ 15, ಈ ಕಡೆಯಿಂದ 26ನೇದು ಅಂದರೆ 2 ಕೂಡಿಸೋದು, ಒಂದು ಕಳೆದು ಬಿಡೋದು, ಅದ ಆ ಥರ ಉತ್ತರ ಆಗಿರ್ತದೆ. ರೈಟ್. ನೆಕ್ಸ್ಟ್, ಎರಡನೆಯ ಪ್ರಶ್ನೆ ನೋಡ್ರಿ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಫಿಶ್ ಅನ್ನು GJTI ಎಂದು ಮತ್ತು ಡಾಕ್ಟರ್ ಅನ್ನು EPDUPS ಎಂದು ಬರೆಯಲಾಗ್ತದೆ. ಹಾಗಾದರೆ ಸ್ಟಾರ್ ಅನ್ನ ಏನಂತ ಬರಿಬೋದು ನೋಡ್ರಿ? FG ಏನಾಗೈತಿ? ಎಫ್ದು ಮುಂದಿನ ಅಕ್ಷರ ಬರ್ದಾರ ಅಂದ್ರೆ +1 ಆಗತೈತಿ. IJ ಅಂದ್ರೆ ಐದು ಮುಂದಿನ ಅಕ್ಷರ ಬರ್ದಾರ, ಹಾಗಾದ್ರೆ ನೆಕ್ಸ್ಟ್ 1 ಆಗತೈತಿ.
ಎಸ್ ಟಿ ಎಸ್ ಮುಂದಿನ ಬೆಲೆನೇ ಬರ್ದಾರ, ಹಾಗಾದ್ರೆ ಇಲ್ಲೂ +1 ಆಗುತ್ತೆ. ಎಚ್ ಐ ಇಲ್ಲೂ ಏನಾಗತ್ತೈತಿ +1 ನೋಡ್ರಿ. ಡಿ ಇ ಒ ಪಿ ಸಿ ಡಿ ಟಿ ಯು ಒ ಪಿ ಆರ್ ಎಸ್, ಹಾಗಾದ್ರೆ ಒಂದೊಂದು ಹೆಚ್ಚಿಗೆ ಆಗತ್ತೈತಿ. ಹಾಗಾದ್ರೆ ಎಸ್ ಮುಂದೆ ಏನು ಬರ್ತೈತಿ? ಎಸ್ ಟಿ, ಟಿ ಮುಂದೆ ಯು, ಟಿ ಯು. ಯಾವ ಆಪ್ಷನ್ ಕಾಣಿಸತೈತಿ ಇಲ್ಲಿ? ಆಪ್ಷನ್ 1 ಕಾಣಿಸತೈತಿ. ಅದನ್ನು ನೀವು ಹಾಕಿದ್ರೆ ಸಾಕು, ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್. ಹಾಗಾದ್ರೆ ಇಲ್ಲಿ ಏನು ಕೊಟ್ರೆ ನೋಡ್ರಿ, ABSOLVING ಪದದ ಅಕ್ಷರಗಳನ್ನು ಇಂಗ್ಲೀಷ್ ವರ್ಣಮಾಲೆಯ ಕ್ರಮದಲ್ಲಿ ಮರು ಜೋಡಿಸಿದ್ರೆ, ಅಂದ್ರೆ ಹೆಂಗೆ ಅಲ್ಫಾಬೆಟ್ಸ್ ಇರ್ತಲ್ಲ ABCD ಹಂಗೆ ಜೋಡಿಸಿದ್ರೆ ಎಷ್ಟು ಅಕ್ಷರಗಳು ಸ್ಥಾನ ಬದಲಾಗದೆ ಹಂಗೆ ಉಳಿತಾವ, ಅಂದ್ರೆ ಮೊದಲು ಇದ್ದಂಗನ ಉಳಿತಾವ ಅಂತ ಕೇಳ್ತಾರೆ. ಹಾಗಾದ್ರೆ ನೀವು ಇದನ್ನು ಬೇಗ ಸಾಲ್ವ್ ಮಾಡ್ಬೇಕಂದ್ರೆ ಇದ್ರದ್ದು ಅಲ್ಫಾಬೆಟ್ ಪ್ಲೇಸ್ ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಎ ಅಂದ್ರೆ ಏನು? 1, ಬಿ ಎಷ್ಟನೇ ನಂಬರ್ ಇರ್ತೈತಿ? 2ನೇ ನಂಬರ್, ಎಸ್ ಅಂದ್ರೆ ಎಷ್ಟನೇ ನಂಬರ್ ಇರ್ತೈತಿ? 19ನೇ ನಂಬರ್. ಓಕೆ, ಗೊತ್ತಿರಲಿ ನಿಮಗೆ. ಓಕೆ, ಓ ಅಂತಂದ್ರೆ 15ನೇ ನಂಬರ್, ಎಲ್ ಅಂತಂದ್ರೆ 12ನೇ ನಂಬರ್ KL. ಓಕೆ, ವಿ ಅಂತಂದ್ರೆ 22, ಐ ಅಂತಂದ್ರೆ 9, ಎನ್ ಅಂತಂದ್ರೆ 14, ಜಿ ಅಂದ್ರೆ 7. ಈ ರೀತಿ ಗೊತ್ತಿದ್ದು ಅಂತಂದ್ರೆ ನೀವು ಈಸಿಯಾಗಿ ಮಾಡ್ಕೋಬೋದು. ಹಾಗಾದ್ರೆ ಸ್ಟಾರ್ಟಿಂಗ್ 1, 2, 3 ಇಲ್ಲ 4, 5 ಯಾವುದೈತಿ ಅದನ್ನು ಬಿಟ್ರೆ ಸಣ್ಣದು 7, 7 ಬಿಟ್ರೆ 9, 9 ಆದ್ಮ್ಯಾಗ 12, 14, 15, ಆಮೇಲೆ 19, 22. ಮೊದಲಿದ್ದಂಥವು ಎಷ್ಟದವು? 1ರ ಜಾಗದಾಗ 1, 2ರ ಜಾಗದಾಗ 2, 12ರ ಜಾಗದಾಗ 12. ಹಾಗಾದರೆ ಟೋಟಲ್ ಎಷ್ಟದವಪ್ಪ ಇಲ್ಲಿ? ಮೊದಲಿದ್ದಂಥ ಜಾಗದೊಳಗೆ 3 ಅದಾವು. ಇದೇ ಸರಿಯಾದ ಉತ್ತರ ಆಗಿತ್ತು. ನೀವು ABCD ಹೊಂದಿಸ್ಕೊತ ಕೂತ್ರೆ ನಿಮ್ಮ ಟೈಮ್ ಭಾಳ ವೇಸ್ಟ್ ಆಕತಿ. ಅದಕ್ಕೆ ಅದ್ರ ಸಂಖ್ಯೆಗಳನ್ನು ಬರ್ಕೊಂಡ್ಬಿಟ್ರೆ ಸಾಕು, ಕ್ವಶನ್ ಬೇಗನೆ ಮುಗಿದು ಬಿಡ್ತದೆ. ರೈಟ್. ನೆಕ್ಸ್ಟ್ ಮುಂದೇನು ಕೊಟ್ರೆ, ಕೆಳಗಿನ ಸರಣಿಯನ್ನು ಗಮನಿಸಿ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಕೆಳಗೆ ಇದನ್ನು ಕೊಟ್ರೆ. ಓಕೆ, ಇದು ಎಡಗಡೆ, ಇದು ಬಲಗಡೆ. ಕಂಡೀಷನ್ ಏನೈತಿ? ಪ್ರತಿಯೊಂದರ ತಕ್ಷಣವೇ ಒಂದು ಸ್ವರ ಬರುವಂತಹ ಎಷ್ಟು ಕೇಗಳು ಆ ಸರಣಿಯಲ್ಲಿವೆ? ಸ್ವರ ಪ್ರತಿಯೊಂದರ ತಕ್ಷಣ ಏನು ಬರಬೇಕು? ಒಂದು ಸ್ವರದ ನಂತರನ ಏನು ಬರಬೇಕು? ಕೆ ಬರಬೇಕು. ಓಕೆ, ಏನು ಕೊಟ್ರಲ್ಲಿ? ಹೌ ಮಚ್ ಸಚ್ ಕೇಸ್ ಆರ್ ದೇರ್ ಈಚ್ ಇಮಿಡಿಯೇಟ್ಲಿ ಫಾಲೋಡ್ ಬೈ OL. ಸ್ವರದ ನಂತರ ನಮ್ಗೆ ಏನು ಬರಬೇಕು? ಕೆ ಬರಬೇಕು. ಹಾಗಾದರೆ ಸ್ವರಗಳು ಯಾವ್ಯಾವು? A, E, I, O, U. ಇದರ ನಂತರ ನಮಗೇನು ಬರಬೇಕು? ಕೆ ಬರಬೇಕು. ಹಾಗಾದ್ರೆ ಇಲ್ಲಿ ಓದ ನಂತರ ಕೆ ಐತಿ, ಒಂದಾತು. ಇಲ್ಲಿ ಎಸ್ ಐತಿ, ಎಸ್ ಹಂಗಾರೆ ನಮಗೆ ಸ್ವರ ಅಲ್ಲ. ಹಾಗಾದ್ರೆ ಇಲ್ಲಿ ಜಿ ಸ್ವರ ಅಲ್ಲ. ಮತ್ತೆ ಕೆ ಬಿ ಸ್ವರ ಐತಿ? ಇಲ್ಲ. ಹಾಗಾದ್ರೆ ಡಬ್ಲ್ಯೂ ಸ್ವರ ಐತಿ? ಇಲ್ಲ. ಹಾಗಾದ್ರೆ ಒಂದೇ ಒಂದು ಆಪ್ಷನ್ ಇತ್ತು, ಸ್ವರದ ತಕ್ಷಣ ಬರುವಂಥದ್ದು, ಅದು ಮೊದಲನೆಯದಾಗಿತ್ತು. ಅದನ್ನು ಬಿಟ್ಟರೆ ಯಾವೂ ಇಲ್ಲವೇ ಇಲ್ಲ ಇದರೊಳಗೆ. ಓಕೆ, ರೈಟ್. ನೆಕ್ಸ್ಟ್, ಎರಡನೇ ಪದವು ಮೊದಲನೆಯ ಪದಕ್ಕೆ, ಎರಡನೆಯ ಪದ ಐತ್ಲ ಇದು ಮೊದಲನೆಯ ಪದಕ್ಕೆ, ಮತ್ತು ನಾಲ್ಕನೆಯ ಪದ ಮೂರನೇ ಪದಕ್ಕೆ, ನಾಲ್ಕನೆಯ ಪದ ಏನೈತ್ಲ ಇದು ಮೂರನೆಯ ಪದಕ್ಕೆ ಹೇಗೆ ಸಂಬಂಧಿಸಿ ಹೆಂಗೈತ್ಲ ಅದೇ ರೀತಿ ಐದನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆ ಬರಿಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸಂಖ್ಯೆ ಮುಂದೆ ಏನು ಬರ್ತೈತಿ? ಜಿ ಆದ್ಮೇಲೆ ಏನು ಬರ್ತೈತಿ? HIJ. ಹಾಗಾದ್ರೆ ಏನಾಗತ್ತೈತಿ ಇಲ್ಲಿ? +3 ಆಗತ್ತೈತಿ. ಹೌದೋ ಇಲ್ಲ? ಡಿ ಆದ್ಮ್ಯಾಗ EFG 3 ಪ್ಲಸ್ ಆಗತ್ತೈತಿ. ಹೌದಲ್ಲ? ಹಾಗಾದ್ರೆ ಎ ಆದ್ಮ್ಯಾಗ ನೋಡ್ರಿ BCD ಇಲ್ಲೂ ಕೂಡ 3 ಹೆಚ್ಚಾಗತ್ತೆ. ವಿ ಆದ್ಮ್ಯಾಗ UVWXY ಇಲ್ಲೂ 3 ಹೆಚ್ಚಾಗತ್ತೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಸಿ ಮುಂದೆ ಏನು ಬರ್ಬೇಕು? 3 ಹೆಚ್ಚಾಗಬೇಕು. DEF. ಹಾಗಾದ್ರೆ ಫಸ್ಟ್ ಏನು ಬರ್ಬೇಕು ಇಲ್ಲಿ? ಎಫ್. ಎಚ್ ಮ್ಯಾಗ HIJK. ಹಾಗಾದ್ರೆ ಯಾವ್ದು ಬರಬೇಕು? ಕೆ ಬರಬೇಕು. FK ಇದ ಆಪ್ಷನ್ ಐತಿ, ಇದನ್ನು ಚೂಸ್ ಮಾಡಿರಿ. 16ಕ್ಕೆ 3 ಕೂಡಿಸಿದ್ರು ಕೂಡ 19 ಬರ್ತದೆ. ಹಾಗಾದರೆ ಯಾವುದು ಸರಿಯಾದ ಉತ್ತರ ಆಗಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ಈ ಒಂದು ಎಲ್ಲ ಅಗ್ನಿವೀರ್ನ 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ಯಾವ ಅಂತ ಅನ್ಕೋತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಎಲ್ಲ ಮ್ಯಾಥ್ಸ್ ಮತ್ತು ರೀಸನಿಂಗ್ ಕ್ವಶನ್ಗಳನ್ನು 20ಕ್ಕೆ 20 ಅಂಕಗಳನ್ನು ನೀವು ಗಳಿಸ್ಬೋದು. ಪ್ರಾಕ್ಟೀಸ್ ಮಾಡ್ತಾಯಿರಿ. 100% 20ಕ್ಕೆ 20 ಗಳಿಸ್ತೀರಿ. ಇಲ್ಲಿಂದಾನೇ ನಿಮ್ಮ ಪ್ರಶ್ನೆಗಳು ಬರ್ತಾವಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.